ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನನ್ನ ವೆಯ್ಟ್ ನೋಡ್ಬೋದು 72.60 ಇದೆ. ಒಂದು ವಾರಕ್ಕೆ 1.25 kg ಆಗುವಷ್ಟು ಕಮ್ಮಿ ಆಗ್ತಾ ಇದ್ದೀನಿ. ನೆಕ್ಸ್ಟು ಬುಧವಾರ ತೋರಿಸ್ತೀನಿ ನನ್ನ ವೆಯ್ಟ್ ಎಷ್ಟಿದೆ ಏನು ಅನ್ನೋದನ್ನು, ಓಕೆನಾ? ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇದು ಬಂದು ಡೇ 15 ವೆಯ್ಟ್ ಲಾಸ್ ಚಾಲೆಂಜ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋರೆಲ್ಲ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದಿರ ಕಮೆಂಟ್ ಮೂಲಕ ನನಗೆ ತಿಳಿಸಿ ಏನೇ ಇದ್ದರು ಅಂತ ಕೇಳ್ಕೊಳ್ತಾ. ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಮಗಳನ್ನೆಲ್ಲ ಸ್ಕೂಲ್ಗೆ ಕಳಿಸಿ ಒಂದು 9:30 ಆಗಿತ್ತು. ಈ ಒಂದು ಬೂದುಗುಂಬಳಕಾಯಿ ಬಲಿ ಹಾಕ್ತಾ ಇದ್ದೀನಿ ಜ್ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ. ಕುಡಿಯೋಷ್ಟೊತ್ತಿಗೆ 9:30 ಆಯಿತು. ಈಗ ತಗೊಳ್ತಾ ಇದ್ದೀನಿ. ಸೊ ನಿಮಗೆ ಇದು ಅವಶ್ಯಕತೆ ಅಂದರೆ ನಿಮ್ಮ ನಿಯರ್ ಬೈ ಇದು ಸಿಕ್ಕಿದ್ರೆ ತಗೊಂಡು ಜ್ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಅದೇನೋ ಜೀರಿಗೆ ಅದೆಲ್ಲ ಹಾಕ್ಬಿಟ್ಟು ಕುಡಿತಾರಲ್ವ, ಸೊ ಆ ಥರನೂ ಬೇಕಾದರೂ ಮಾಡ್ಕೋಬೋದು. ಬಟ್ ನನಗದು ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಈ ಒಂದು ಬೂದುಗುಂಬಳಕಾಯಿ ಜ್ಯೂಸನ್ನು ತಗೊಳ್ತಾ ಇರೋವಂಥದ್ದು. ಅದೇನೋ ಜೀರಿಗೆ ಅದು ಇದು ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಕುಡಿತಾರಪ್ಪ. ಬೇಕು ಅಂದರೆ ಆ ರೀತಿ ಕುಡಿಬೋದು. ನನಗೆ ಅದು ಯಾಕಾಗಲ್ಲ ಅಂದರೆ, ಅದು ನನಗೆ ಒಂಥರ ಪಿತ್ತ ಜಾಸ್ತಿ ಆಗೋಗ್ಬಿಡುತ್ತೆ. ಅದು ಓವರ್ ಹೀಟು, ಏನು ಸ್ಪೈಸಸ್ ಎಲ್ಲ ಸಿಕ್ಕಾಪಟ್ಟೆ ಹೀಟು, ಅದು ಜಾಸ್ತಿ. ಈ ಮುಖದಲ್ಲೆಲ್ಲ ಪಿಂಪಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ, ಇನ್ನೂ ಏನೇನೋ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ತಗೊಳ್ಳೋದಿಲ್ಲ. ಒಂದು ಜೀರಿಗೆ ಮತ್ತು ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ಜ್ಯೂಸ್ ಏನು ಕುದಿಸ್ಬಿಟ್ಟು ಕಷಾಯ ಥರ ಮಾಡ್ಕೊಂಡು ಕುಡಿತಾರೆ. ಸೊ ಅದಕ್ಕೋಸ್ಕರ ನನಗದು ಆಗೋದಿಲ್ಲ, ಅದಕ್ಕೆ ನಾನು ಕುಡಿಯೋದಿಲ್ಲ. ಬೇಕು ಅಂದರೆ ನೀವು ಮಾಡ್ಕೊಂಡು ಆ ರೀತಿ ಆದರೂ ಕುಡಿಬೋದು. ಇನ್ನು ಸಾಕಷ್ಟು ಡಿಟಾಕ್ಸ್ ಡ್ರಿಂಕ್ಸ್ ಎಲ್ಲ ಬರುತ್ತೆ, ನಾನು ಮುಂದೆ ವಿಡಿಯೋಗಳಲ್ಲಿ ತೋರಿಸ್ತೀನಿ, ಓಕೆನಾ? ಸೊ ಇವಾಗ ಈ ಒಂದು ಜ್ಯೂಸು ರೆಡಿ ಆಯಿತು, ತೊಗೊಳ್ತಾ ಇದ್ದೀನಿ. ಇದನ್ನು ಕುಡಿದಾದ್ಮೇಲೆ ಸೊ ನಮ್ಮ ಹೊಟ್ಟೆಯಲ್ಲಿ ಆಗೋ ಬದಲಾವಣೆ ನಮಗೆ ಅನ್ನಿಸ್ತಾ ಇರುತ್ತೆ, ಗೊತ್ತಾಗ್ತಾ ಇರುತ್ತೆ. ಹೇಗೆ ಅಂದರೆ ಏನೋ ಒಂಥರ ಇದನ್ನು ಕುಡಿದಾದ್ಮೇಲೆ ಒಂದು 2 ಸತಿ ಆದರೂ ಯೂರಿನ್ ಪಾಸ್ ಮಾಡಬೇಕಾಗುತ್ತೆ. ಆಮೇಲೆ ಒಂಥರ ಈ ಬಾಧೆ ಅಂತಾರೆ ನೋಡಿ, ಹಸು ಥರ ಅನ್ನಿಸ್ತಾ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ಒಂದು 1 ಅವರ್ 1.5 ಅವರ್ ಅಷ್ಟೇ, ಆಮೇಲೆ ನಾರ್ಮಲ್ ಆಗೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಒಂದು ಡಿಟಾಕ್ಸ್ ಡ್ರಿಂಕು. ಬೇಕಾದರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಇದನ್ನು ಕುಡಿದಾದ್ಮೇಲೆ ಒಂದು 2 ಸತಿ ಆದರೂ ಯೂರಿನ್ ಪಾಸ್ ಮಾಡಬೇಕು. ಆನಂತರ ಬಂದು ಹೊಟ್ಟೆಲಿ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ನಮಗೆ, ಓಕೆನಾ? ಅದು ನನಗೆ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾವು ಮಧ್ಯಾಹ್ನ ಬಂದು ಪೂಜೆ ಗೀಜೆ ಎಲ್ಲ ಮಾಡಿದ್ದಾಯಿತು. ಇಲ್ಲಿ ಗೋಧಿ ನುಚ್ಚು ರೈಸ್ ಥರ ಮಾಡ್ಕೊಳ್ತಾ ಇದ್ದೀನಿ. ಊಟ ಬಂದು ಈ ರೀತಿ ಇತ್ತು. ಏನೇನಿತ್ತು ನೋಡಿ, ಬನ್ನಿ ಲಂಚ್ ಮಾಡೋಣ. ಡಿಫ್ರೆಂಟ್ ಫುಡ್ ನೋಡಿ. ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ತಟ್ಟೆ ಸೂಪರ್ ಡೂಪರ್ ಆಗಿದೆ. ಟೈಮ್ ಎಷ್ಟು? 12:30. ಲೇಟ್ ಆಯಿತು. ಯಾರೋ ಇನ್ವಿಟೇಷನ್ ಎತ್ಕೊಂಡ್ಬಂದಿದ್ರು ನಮ್ಮೂರವರು, ಹತ್ತಿವೆಲೆಯವರು. ಅವ್ರ ಹತ್ರ ಮಾತಾಡ್ಕೊಂಡಂಗೆ ಕೂತ್ಬಿಟ್ಟೆ. ಮನೆ ಒರೆಸ್ತಾ ಇದ್ದೆ, ಬಂದರು. ಮನೆ ಒರೆಸೋದು ಬಿಟ್ಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡು ಕೂತು ಇವಾಗ ಸ್ನಾನ ಮಾಡ್ಕೊಂಡು ಹೋಗಿ ಪೂಜೆ ಮಾಡಿ ಇದು ರೈಸ್ ಮಾಡಿಕೊಂಡು, ಏನದು ಗೋಧಿ ನುಚ್ಚು ಅನ್ನ ಥರ ಮಾಡಿಕೊಂಡು ತುಪ್ಪ ಹಾಕ್ಕೊಂಡಿದ್ದೀನಿ. ಗಮ್ಮಂತ ಇದೆ. ತುಪ್ಪ ತಿನ್ಬೋದಪ್ಪ, ಆರಾಮಾಗಿ ತಿನ್ಬೋದು. ಹೆಲ್ತ್ಗೆ ತುಂಬಾ ಒಳ್ಳೆಯದು ತುಪ್ಪ. ಪುಷ್ಟಿ ಕೊಡುತ್ತೆ, ಪುಷ್ಟಿ. ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ನಮಗೆಲ್ಲ ಊಟದಲ್ಲಿ ಹಾಕೆಲ್ಲ ತಿನ್ನಿಸಿದ್ದಾರೆ. ಇವಾಗಲೇ ಲೇಸಿಯಾಗಿ ನಾವು ಬಿಟ್ಟಿರೋದು. ಇವಾಗಂತ ಕೆಲವ್ರಿಗೆ ಆ ತುಪ್ಪ ಸ್ಮೆಲ್ ಅಂದ್ರೇ ಆಗಲ್ಲ, ಅಂತಾರೆ. ಏನು ಮಾಡೋದು? ಕಾಲ ಬದಲಾಗಿದೆ ಫ್ರೆಂಡ್ಸ್, ಕಾಲ ಬದಲಾಗಿದೆ. ಪನ್ನೀರ್ ತೊಗೊಳೋಣ ಅಂದ್ಕೊಂಡೆ, ಮೊಟ್ಟೆ ತೊಗೊಂಡಿದ್ದೀನಲ್ವಾ, ಇವತ್ತೊಂದು ದಿನ ಪನ್ನೀರ್ ರೆಸ್ಟು. ನಾನು ಹೊಟ್ಟೆಗೆ ಹೋಗಲ್ಲ, ಫ್ರಿಜ್ಜಲ್ಲಿರುತ್ತೆ ಅದು. ಒಂದು ಪೀಸ್ ತೊಗೊಂಬರ್ತೀನಿ, 100 ಗ್ರಾಮ್ ಇರುತ್ತೆ. ಅದರಲ್ಲಿ 3 ಪೀಸ್ ಸ್ಲೈಸಾಗಿ ಕಟ್ ಮಾಡಿಕೊಂಡು ಒಂದು ವಾರ ಯೂಸ್ ಮಾಡ್ತೀನಿ. ಒಂದು ವಾರ ಇಲ್ಲ, ಒಂದು 4-5 ದಿನ ಯೂಸ್ ಮಾಡ್ತೀನಿ. 100 ರೂಪಾಯಿದು ಚೆನ್ನಾಗಿರುತ್ತೆ. ಈ ಥರ ನೆಂಚ್ಕೊಳ್ಳೋದಕ್ಕೆ ಸೂಪರ್ ಇರುತ್ತೆ. ಡೈರೆಕ್ಟಾಗಿ ನಾವು ಪನ್ನೀರ್ನ ಕುರ್ಮಾ ಮತ್ತು ಏನೋ ಗ್ರೇವಿ ಎಲ್ಲ ಮಾಡ್ತಾರೆ, ಆ ಥರ ಮಾಡೋದಕ್ಕಿಂತ ಆ ಒಂದು 3 ಪೀಸ್ ಕಟ್ ಮಾಡ್ಕೊಬಿಟ್ಟು ಡ್ರೈ ಫ್ರೈ ಮಾಡ್ಕೊಬಿಟ್ರೆ, ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದಕ್ಕೊಂಚೂರು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ, ಸ್ವಲ್ಪ ಗರಂ ಮಸಾಲ ಅದೆಲ್ಲ ಹಾಕ್ಕೊಂಡು
ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಅಂತೇಳಿ. ಸೂಪರಾಗಿರುತ್ತೆ. ಆ ರೀತಿ ಮಾಡ್ಬೋದು. ಹಾಲು ಸಾಂಬಾರು ನಮ್ಮ ಮನೇಲಿ ಇವತ್ತು ಬೆಳಗ್ಗೆ ಮಾಡಿದಾಗ ಗಟ್ಟಿಯಾಗಿತ್ತು, ಇವಾಗ ಬೆಳಗ್ಗೆ ಮಾಡಿದಾಗ ನೀರಾಗಿತ್ತು, ಇವಾಗ ಗಟ್ಟಿಯಾಗಿ ಹೋಗ್ಬಿಟ್ಟಿದೆ. ಏನೇನೋ ಮಾತಾಡ್ತಾ ಇದ್ದೀನಿ. ತಿನ್ಬಿಟ್ಟು ಇವಾಗ ಮಗನ ಕರ್ಕೊಂಬರ್ಬೇಕು. 1 ಗಂಟೆಗೆ ಟೈಮ್ ಎಷ್ಟು ನಿಮಿಷ? 2:30. ಒಂದಷ್ಟು ದೂರ ನಡಿಬೇಕು, ತಿಂದಮೇಲೆ ವಾಕ್ ಆಗುತ್ತೆ. ನಾವು ಬ್ಯಾಂಕ್ ಹತ್ರ ಹೋಗಬೇಕು. ಇಷ್ಟು ಸುಮಾರು ಕೆಲಸಗಳಿದ್ದಾವೆ ಇವತ್ತು. ಕೆಲಸ ಎಲ್ಲ ಮುಗೀತು, ಬಟ್ಟೆ ಆಗಿದೆ ಮಿಷಿನ್ಗೆ. ಫಸ್ಟು ತರಕಾರಿ ಎಲ್ಲ ತಿನ್ನಿ, ಫ್ರೂಟ್ಸ್ ಎಲ್ಲ ತಿನ್ನಿ, ಆಮೇಲೆ ರೈಸ್ಗೋ ಮುದ್ದೆಗೋ ಕೈ ಹಾಕಿ. ರೈಸ್ ತಿಂದ್ಬಿಟ್ರೆ ಇವೆಲ್ಲ ತಿನ್ನೋದಕ್ಕಾಗೋದಿಲ್ಲ, ಇವೆಲ್ಲ ಹೆಲ್ತಿ ಫುಡ್ಡು, ಇದು ತಿನ್ನೋಕ್ಕಾಗಲ್ಲ. ರೈಸ್ದು ತಿನ್ನೋಕೆ ಮುಂಚೆ ಫಸ್ಟ್ ಇವೆಲ್ಲ ತಿನ್ಬಿಟ್ಟು ಆಮೇಲೆ ತಿನ್ನಿ, ಓಕೆನಾ? ಅದು ಸ್ವಲ್ಪ ತಿನ್ಬೇಕು ಅನಿಸುತ್ತೆ ಆಮೇಲೆ. ಇವಾಗಂತೂ ಹಣ್ಣುಗಳೆಲ್ಲ ತಿನ್ನೋದಕ್ಕೆ ಭಯ ಆಗ್ತಾಯಿದೆ. ಎಲ್ಲ ಪ್ರತಿಯೊಂದಕ್ಕೂ ಇಂಜೆಕ್ಷನ್ಗಳು, ಟೇಸ್ಟ್ ಬರೋದಕ್ಕೆ, ಕಲರ್ ಬರೋದಕ್ಕೆ. ಏನು ಪ್ರಪಂಚ ಈ ಥರ ಆಗೋಗ್ಬಿಟ್ರೆ ಮುಂದೆ ನಮ್ಮ ಮಕ್ಕಳ ಜೀವನ ಹೆಂಗೆ? ಅವಾಗೆಲ್ಲ ತೋಟಗಳಿಗೆ, ಹೊಲಗಳ ಕಡೆ ಎಲ್ಲ ಕರ್ಕೊಂಡು ಹೋಗೋರು. ಆ ಚೇಪೆಕಾಯಿ ಒಂದು, ಈ ದಾಳಿಂಬೆಕಾಯಿ ಒಂದು, ಏನೇನೋ ಅವಾಗ ಇದು ಬರ್ತಾಯಿತ್ತು, ಸ್ಟಾರ್ ಹಣ್ಣು, ಕೊಬ್ಬರಿ ಹಣ್ಣು ಅಂತೀವಿ ನಾವು, ಕೊಮ್ಮರಿ ಪೊಂಡ್ಲು ಅಂತ ಹೇಳ್ತಾರೆ ತೆಲುಗು ಅಲ್ಲೇ. ಸ್ಟಾರ್ ಹಣ್ಣು ಅದು ಅದೆಲ್ಲ ಕಿತ್ಕೊಡ್ತಾ ಇದ್ರಪ್ಪ ಅವಾಗ. ಎಷ್ಟು ಚೆನ್ನಾಗಿರ್ತಾಯಿತ್ತು ಗೊತ್ತಾ? ಮತ್ತು ಇದು ಕಂಬಳಿ ಹಣ್ಣು ಅಂತ ಹೇಳ್ತಾರೆ, ಕಪ್ಪಗೆ ಈ ಥರ ಇರ್ತದೆ. ರೇಷ್ಮೆ ಹುಳುಗಳಿಗೆ ಹಾಕ್ತಾರೆ ನೋಡಿ, ಆ ಒಂದು ಸೊಪ್ಪು ಅದ್ರಲ್ಲಿ ಬರುತ್ತೆ ನೋಡಿ, ಅವೆಲ್ಲ ತಿಂದಿದ್ದೀವಿ. ಇವಾಗಲೇ ಮಕ್ಕಳು ಅವೆಲ್ಲ ತುಂಬಾ ಮಿಸ್ ಮಾಡ್ಕೊತಾರೆ. ನಾನು ಎಲ್ಲಾದರೂ ಕರ್ಕೊಂಡು ಹೋದಾಗ ಅವೆಲ್ಲ ತಿನ್ನಿಸ್ತೀನಿ ಮಕ್ಕಳಿಗೆ, ಅವೆಲ್ಲ ನಾವು ತಿಂತಾಯಿದ್ವಿ ತಿನ್ನಿ ಅಂತ. ಇವಾಗಂತೂ ಮಕ್ಕಳು ತುಂಬ ಮಿಸ್ ಮಾಡ್ಕೊತಾರೆ. ಅವೆಲ್ಲ ತೋರಿಸೋದೇ ಇಲ್ಲ, ನೋಡೇ ಇಲ್ಲ ಅದು ಇದುವರೆಗೂ. ಅವರು ಊಟ ನೋಡ್ಕೊಂಡು ಊಟ ಮಾಡಿಯಪ್ಪ, ತಿನ್ನೋ ಊಟ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಊಟ ಮಾಡಿ, ಆವಾಗಲೇ ಅದ್ರ ರುಚಿ ಗೊತ್ತಾಗೋದು. ನಾವು ಫೋನ್ ನೋಡ್ಕೊಂಡು, ಟಿವಿ ನೋಡ್ಕೊಂಡು, ನಾನು ಸದ್ಯಕ್ಕೆ ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಷ್ಟೇ ಕ್ಯಾಮ್ರಾದಲ್ಲಿ. ನಾನು ಮಾಡ್ತೀನಿ ಆ ಥರ ತಪ್ಪುಗಳು, ಏನು ಮಾಡೋಕ್ಕಾಗಲ್ಲ. ಅದು ಅಳವಡಿಸ್ಕೊಂಬಿಟ್ಟಿದ್ವಿ ನಾವು ಅಂತ. ನಾನು ಲಂಚ್ ಖಾಲಿ ಮಾಡಿ ನಾನು ಆಮೇಲೆ ಸಿಗ್ತೀವಿ, ಓಕೆನಾ? ಬಾಯ್. ನಾನು ಆಗಲೇ ಹೇಳಿದ್ನಲ್ವ, ಇನ್ವಿಟೇಷನ್ ತೊಗೊಂಬಂದಿದ್ರು ನಮ್ಮೂರವರು ಅಂತ ಹೇಳಿ. ಸೊ ಅವ್ರ ರಿಲೇಟಿವ್ಸು ಇಲ್ಲಿದ್ದಾರೆ, ನಾನಿರೋ ಊರಲ್ಲಿ ಇದ್ದಾರೆ. ಸೊ ಬಳೆ ಹಾಕ್ಸ್ಕೊಳ್ಳೋದಕ್ಕೆ ಕರೆದಿದ್ರು, ಬನ್ನಿ ಅಂತ ಹೇಳಿ. ನಾನು ನನ್ನ ಮಗಳಿಬ್ಬರು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಹೋಗ್ಬಾರ್ದಂತಲೇ ಅಂದ್ಕೊಂಡಿದ್ದು, ಯಾರಷ್ಟು ದೂರ ನಡ್ಕೊಂಡು ಹೋಗ್ತಾರೆ ಅಂತೇಳಿ. ಆಮೇಲೆ ಅಜ್ಜಿ ಇದ್ಕೊಂಡು, ಹೋಗಮ್ಮ, ಅವ್ರು ಅರ್ಶಿನ ಎಲ್ಲ ಇಡೋಕೆ ಬಂದಿದ್ರು, ನಿಮ್ಮ ಮದುವೆಗೆ ಬಳೆ ಎಲ್ಲ ಹಾಕ್ಸ್ಕೊಳಕ್ಕೆ ಬಂದಿದ್ರು, ಹೋಗು ಪಾಪ ಬಂದು ಕರೆದಿದ್ದಾರೆ ಅಂತ ಹೇಳಿದ್ರು. ಸರಿ ಅಂತ ನಾನು ನನ್ನ ಮಗಳಿಬ್ಬರು ಹೊರಡ್ತಾ ಇದ್ದೀವಿ. ಈ ಮದುವೆ ಮನೆಗಳಲ್ಲಿ ಒಂಥರ ಕಳೆ ಎಷ್ಟು ಚೆನ್ನಾಗಿರುತ್ತಲ್ವ. ಮನೆ ತುಂಬ ಜನ ನೆಂಟರು, ಒಂದು ವಾತಾವರಣವೇ ಎಷ್ಟು ಚೆನ್ನಾಗಿರುತ್ತೋ ನೋಡೋದಕ್ಕೆ ಮದುವೆ ಮನೆಗಳಲ್ಲಿ. ಮತ್ತು ನಾನು ಹಾಕ್ಸ್ಕೊಳ್ತಾ ಇದ್ದೀನಿ. ಹೆಣ್ಮಕ್ಳೆಲ್ಲ ಬಂದಿದ್ದರು ನೋಡಿ, ಎಷ್ಟು ಚೆನ್ನಾಗಿರುತ್ತಲ್ವ ಮದುವೆ ಮನೆಗಳಲ್ಲಿ. ನನಗೆ ತುಂಬ ಇಷ್ಟ ಈ ಥರ ಒಂದು ಕಾರ್ಯಕ್ರಮಗಳು ನಡೆದಾಗ. ಒಂದು ನೆಂಟರು, ಆ ಒಂದು ಮನೆ ತುಂಬ ಜನ, ನನಗೆ ನೋಡೋದಕ್ಕೆ ತುಂಬಾ ಇಷ್ಟ. ಸೊ ನಾನು ಹಾಕ್ಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಡಾರ್ಕ್ ಗ್ರೀನ್ ಕಲರಲ್ಲಿ ಹುಡುಕಿದೆ ಪ್ಲೇನ್ ಬಳೆಗಳು, ಬಟ್ ಸಿಗಲಿಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ, ಲಾಸ್ಟ್ ವಿಡಿಯೋದಂದರೆ ಹಳೆ ವಿಡಿಯೋಗಳಲ್ಲಿ ಹಾಕ್ಕೊಂಡಿದ್ದೀನಿ. ನನ್ನ ಕೈಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮೂರವ್ರು ಇವರು ಮದುವೆ ಹೆಣ್ಣವ್ರ ಅಮ್ಮ, ಯೂಟ್ಯೂಬ್ ಅವರು. ತೇಜ ನಿನ್ ಗುರ್ತುಣಂತಾರೆ ನಿಕ್ಕೆ ಮಳೆ ಹೋಗ ಆಯ್ ಕೂಡ ಶಿಪ್ ಕೂಡ ಊರ್ಕೆ ಹೊಂಡವು. ಸೊ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಹಾಡಿ ಬೆಳೆದಿರೋ ಅಂಥದ್ದು ಅವ್ರ ಜೊತೆ ಎಲ್ಲನೂ.
ಮನೆ ಹತ್ರನೇ ಇದ್ದಿದ್ದು, ಅತ್ತಿಬೇಲೆಯಲ್ಲಿ ಮನೆ ಹತ್ರನೇ ಇದ್ದಿದ್ದು, ಹೋಗೋದು ಬರೋದು ಎಲ್ಲ ಮಾಡ್ತಿದ್ದೆ. ಇವಾಗ ನಮ್ಮೂರವ್ರು ಯಾರಾದರೂ ಬಂದಿದ್ದಾರೆ ಅಂದರೆ ಏನೋ ಒಂಥರ ನನಗೆ ಖುಷಿ, ಅವ್ರ ಜೊತೆ ಮಾತಾಡೋದಕ್ಕೆ ಏನೋ ಒಂಥರ ಖುಷಿ ನನಗೆ. ನಂತರ ಬಂದು ಅಡುಗೆ ಮಾಡ್ತಾಯಿದ್ದೀನಿ, ನನಗೋಸ್ಕರ ನಾನು ಮಾಡ್ಕೊಳ್ತಾ ಇದ್ದೀನಿ ನನ್ನ ಡಿನ್ನರ್. ಏನಂದರೆ ಒಂದು 3 ಪೀಸು ಪನ್ನೀರನ್ನು ಕಟ್ ಮಾಡಿಕೊಂಡು ಅದಕ್ಕೆ ಇವಾಗ ಡ್ರೈ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಇವಾಗ ಡ್ರೈ ಫ್ರೈ ಮಾಡ್ತಾಯಿದ್ದೀನಿ. ಆನಂತರ ಬಂದು ಹೆಸರು ಕಾಳು, ಮೊಳಕೆ ಕಟ್ಟಿರೋ ಹೆಸರು ಕಾಳು ಮತ್ತು ಕಾರ್ನ್, ಜೋಳ ಹಾಕ್ಕೊಂಡು ಅದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಲೈಟಾಗಿ. ಒಂದು ವಿಸಿಲ್ ಕೂಡ ಹೊಡೆಸಿಲ್ಲ ನಾನು, ವಿಸಿಲ್ ಕೂಡ ಬಂದಿಲ್ಲ. ವಿಸಿಲ್ ಬರೋಕ್ಕೆ ಮುಂಚೆನೇ ಆಫ್ ಮಾಡಿಬಿಟ್ಟು ಪ್ರೆಷರ್ ತೆಗೆದುಬಿಟ್ಟೆ. ಸುಮ್ಮನೆ ಲೈಟಾಗಿ ಅದನ್ನು ಬೇಯಿಸ್ಕೊಂಡೆ ಅಷ್ಟೇ, ಚೆನ್ನಾಗಿರುತ್ತೆ. ಸೊ ಇವಾಗ ಅದಕ್ಕೆ ಏನು ಪನ್ನೀರ್ಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕು ಅಂದರೆ ಗರಂ ಮಸಾಲನೋ, ಮಟನ್ ಮಸಾಲನೋ, ಚಿಕನ್ ಮಸಾಲನೋ, ಏನೋ ಒಂಚೂರು ಸ್ಮೆಲ್ ಫ್ಲೇವರ್ ಬರಬೇಕು ಅಷ್ಟೇ. ಸೊ ಮಾಡಿಕೊಂಡು ನೋಡಿ ಈ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ. ರೆಡಿ ನನ್ನ ಒಂದು ಡಿನ್ನರ್. ಲೈಟಾಗಿ ತೊಗೊಳ್ತಾ ಇದ್ದೀನಿ. ನಾನು ಮಧ್ಯಾಹ್ನ ತಿನ್ನೋ ಅಷ್ಟೊತ್ತಿಗೆ ಲೇಟ್ ಆಯ್ತಲ್ವಾ, ಸೊ ಅದಕ್ಕೋಸ್ಕರ ಪನ್ನೀರನ್ನ ಅದರಲ್ಲೇ ಹಾಕಿದ್ದೀನಿ. ಪರವಾಗಿಲ್ಲ, ಇಲ್ಲ ಬಾಗಿಲು ಹೋಗೋ. ಹೇಗಿದೆ ಬೇಳೆ? ಚೆನ್ನಾಗಿ ಕಾಣಿಸ್ತಿದ್ಯಾ? ಆ್ಯಕ್ಚುಲಿ 1 ಡಜನ್ ಹಾಕ್ಸ್ಕೊಂಡು ಒಂದು ಕೈಗೆ ಅಂತ ಹೇಳಿದ್ರು. ನಾನು ಬೇಡ ಅಂತ ಹೇಳ್ಬಿಟ್ಟು ಅಣ್ಣನ ಮದುವೆಗೆ ಹಾಕ್ಸ್ಕೊಂಡಿದ್ದೆ. 1.5 ಡಜನ್ ಹಾಕ್ಸ್ಕೊಂಡಿದ್ದೆ ನಾನು. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನಾನು ಡಾರ್ಕ್ ಗ್ರೀನ್ ಕಲರ್ ಕೇಳಿದೆ, ಇಲ್ಲ ಅಂದರು. ನನಗಿಷ್ಟ ಅದು ನೋಡೋದಕ್ಕೆ. ನೋಡಿ ಬ್ಲ್ಯಾಕ್ ಕಲರ್ ಥರನೇ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಡಾರ್ಕ್ ಗ್ರೀನ್ ಕಲರು ನಾನು ಹಾಕ್ಕೊಂಡಿದ್ದೀನಿ ವ್ಲಾಗಲ್ಲಿ ನೋಡಿಬೇಕಂದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಬರೀ ಬ್ಲ್ಯಾಕ್ ಹಾಕ್ಸ್ಕೊಂಬಿಡೋಣ ಅಂತ ಅಂದ್ಕೊಂಡೆ, ಅಲ್ಲಿರೋರೆಲ್ಲ ನಗ್ದು ಬಿಡ್ತಾರೆ ಅಂದ್ಬಿಟ್ಟು ನಾನು ಹಾಕ್ಸ್ಕೊಂಡಿಲ್ಲ. ನನ್ನ ಮಗಳಿಗೂ ನಾಲ್ಕು ಗಂಟೆ 5 ಗಂಟೆವರೆಗೂ ಹಸ್ವಾಗ್ತಾ ಇರಲಿಲ್ಲ. ಲೇಟಾಗಿ ತಗೊಳ್ಳೋಣ ಅಂದ್ಕೊಂಡೆ, ಇವಾಗ ಸಿಕ್ಕಾಪಟ್ಟೆ ಹಸ್ವಾಗ್ತಾ ಇದೆ. ಲೈಟಾಗಿ ಬೇಯಿಸ್ಕೊಂಡಿದ್ದೀವಿ ಹೆಸರು ಕಾಳು. ಲೈಟಾಗಿ ಅಂದರೆ ಒಂದು ವಿಸಿಲ್ ಕೂಡ ಬಂದಿಲ್ಲ, ಹಿಂಗೆ ಆಫ್ ಮಾಡಿಬಿಟ್ಟೆ. ಸೂಪರಾಗಿದೆ. ಬೇಕು ಅಂದರೆ ಇದಕ್ಕೆ ದಾಳಂಬಿ, ಸ್ವಲ್ಪ ಕೊಬ್ಬರಿ, ಒಗ್ಗರಣೆ ಸಹ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಓಕೆ, ನಾನು ನಾಳೆ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಓಕೆನಾ? ಬಾಯ್. ನಾರ್ಮಲ್ ನೈಟ್ಗೆ ವಾಕಿಂಗ್ ಅಷ್ಟೇ. ಬಾಯ್. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಸೊ ಬೆಕ್ಕು ಮರಿ ಬಂದಿತ್ತು, ಮತ್ತು ಅದು ಒಂದು 4-5 ದಿನದಿಂದ ಕಾಣಿಸ್ಲಿಲ್ಲ. ಎಲ್ಲೋ ನಾಯಿಗಳೇನೋ ಇದು ಮಾಡಿಬಿಟ್ಟಿದ್ದಾವೆ, ಸಾಯಿಸ್ಬಿಟ್ಟಿದ್ದಾವೆ ಅಂತ ಅಂದ್ಕೊಂಡಿದ್ವಿ. ಮತ್ತು ಅದಷ್ಟು ಕದೆ ಹುಡ್ಕೊಂಡು ಬಂದಿದೆ. ನನ್ನ ಮಗಳು ಆಡ್ತಿದ್ದಾಳೆ ಅದ್ರ ಜೊತೆ. ನಾವು ಅವರೆಕಾಯಿ ಒಂದು ಸ್ವಲ್ಪ ಇತ್ತು, ನಾನು ಮತ್ತು ಅಜ್ಜಿ ಇಬ್ಬರು ಕುತ್ಕೊಂಡು ಅವರೆಕಾಯಿ ಸುಲಿತಾ ಇದ್ವಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಮತ್ತು ನಾಳೆ ಭೇಟಿ ಆಗ್ತೀನಿ. ಬಾಯ್ ಬಾಯ್.